ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅರಮನೆ ನಗರಿ ಮೈಸೂರಿನ ರೋಟರಿ ಕ್ಲಬ್ ಹಾಲ್ನಲ್ಲಿ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಇವರ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿರವರು, ಸಮಾಜದಲ್ಲಿ ಬುದ್ಧಿವಂತರಿದ್ರೂ ಒಳ್ಳೆಯ ಗುಣ ಹೊಂದಿದ ಮಕ್ಕಳು ಸಿಗುವುದು ಕಷ್ಟ. ಅಂಕ ಎಷ್ಟೇ ಪಡೆದರೂ ಸಂಸ್ಕಾರ ಇಲ್ಲದಿದ್ದರೆ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿ ದೆಸೆಯಲ್ಲಿ ಓದುವುದೇ ಮುಖ್ಯ ಗುರಿಯಾಗಬೇಕು. ಇದರ ಜೊತೆಗೆ ಸಮಾಜಕ್ಕೆ ತೊಂದರೆಯಾಗದಂತೆ ನಡೆದುಕೊಳ್ಳುವುದೇ ಸಂಸ್ಕಾರ. ಶಾರೀರಿಕ ಬಲದಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡಬಹುದು ಎಂದು ತಿಳಿಸಿದರು. ನಂತರ ಅತಿಥಿಯಾದ ರಾಮಚಂದ್ರ ಮಾತನಾಡಿ, ಪ್ರತಿಭೆಯನ್ನ ಮೊದಲು ಗುರುತಿಸುವ ಕೆಲಸ ಮನೆಯಿಂದ ಆಗಬೇಕು. ನಂತರ ನೆರೆಹೊರೆಯವರು ಮತ್ತು ಮುಖ್ಯವಾಗಿ ಶಾಲೆಯಲ್ಲಿ ಶಿಕ್ಷಕರಿಂದ ಆಗಬೇಕಾಗಿದೆ ಎಂದರು. ಮತ್ತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದೇವಪ್ಪ ನಾಯಕ್, ಯಾವ ಮಕ್ಕಳು ಖಾಲಿ ಪುಸ್ತಕವಲ್ಲ, ಅವರಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಉತ್ತಮ ವಾತಾವರಣ ಕಲ್ಪಿಸಿಕೊಟ್ಟರೆ ಪ್ರತಿಭೆ ವಿಕಸನಗೊಳ್ಳುತ್ತದೆ ಎಂದು ತಿಳಿಸಿದರು. ನಂತರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ಬಹುಮಾನ ನೀಡಿ ಗೌರವಿಸಲಾಯಿತು. ಹಾಗೂ ವೇದಿಕೆಯಲ್ಲಿ ವಿವಿಧ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಎಚ್ಸಿ ಬಸವರಾಜ್, ಉದನೂರು ಕೆ ಮಹದೇವನಾಯಕ, ಮಾಜಿ ಮಯೂರ್ ಪುರುಷೋತ್ತಮ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪುಣ್ಯವಂತದ್ದು ಮಾತ್ರ ದುಡ್ಡು ಬೇಕಾದಷ್ಟು ಇರುತ್ತೆ, ಹಣ ಬೇಕಾದಷ್ಟು ಇರುತ್ತೆ, ಅದರ ಮನಸ್ಸಿರಲ್ಲ ಮಾಡಕ್ಕೆ. ಅದಕ್ಕೋಸ್ಕರ ಸಾಹೇಬರು ಇಷ್ಟೆಲ್ಲ ಮಾಡ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಸೇರ್ಕೊಂಡು ಎಲ್ಲ ಮಾಡ್ತಾರೆ ಅಂದಾಗ ಇವತ್ತು ನಾವು ಅವ್ರಿಗೋಸ್ಕರ ಜಾಸ್ತಿ ಆಯುಸ್ಸು ಆರೋಗ್ಯ ಆಶೀರ್ವಾದ ಕೊಳ್ಳಿ ಅಂತ ನಾವು ಹಾರೈಸ್ತೀವಿ ಸರ್. ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳಿಗೆ ಇನ್ನೂ ಜಾಸ್ತಿ ಸೇವೆ ಮಾಡೋದನ್ನು ಅವಕಾಶ ಮಾಡಿಕೊಳ್ಳಿ. ಇವತ್ತು ನೀವು ಏನು ಮಕ್ಕಳುಗಳು ಓದಿ ಒಂದು ಹೆಸರು ತೊಗೊಂಡು ಇಲ್ಲಿ ವೇದಿಕೆಯಲ್ಲಿ ಬಂದಿದ್ದೀರೋ, ನೀವು ಎಷ್ಟು ಮಕ್ಕಳು ಇರಬೇಕು. ಇವತ್ತು ಒಂದು ಟೈಮಲ್ಲಿ ನಾನು ಅಬ್ದುಲ್ ಶುಕೂರ್ ಅಂದ್ಕೊಳಿಸ್ಕೊಂಡ ಇದೆ. ಆವಾಗ ಅದ್ರ ಮೇಲೆ ಅಬ್ದುಲ್ ಶುಕೂರ್ ಗುರುಗಳು ಅನ್ನಿಸ್ಕೊಂಡೆ. ಮೂರನೇದು ಡಾಕ್ಟರ್ ಅಬ್ದುಲ್ ಶುಕೂರ್ ಅಂತ ಅನ್ನಿಸ್ಕೊಂಡೆ. ಏನಕ್ಕೆ ಅಂತ ಅಂದರೆ ಜನ ಸೇವೆ ಮಾಡಿದೆ ಅಂದ್ಕೊಂಡು ಸರ್ಕಾರದಿಂದ ಗುರುತಿಸಿ ನನ್ನನ್ನು ಅವಾರ್ಡ್ ಕೊಟ್ಟರು. ಸೋಷಿಯಲ್ ಸರ್ವಿಸ್ ಮಾಡಿರ್ತೀವಿ. ಸೋಷಿಯಲ್ ಸರ್ವಿಸ್ ಮಾಡಿರೋದು ಬೇರೆದು ಮಾಡಿರೋದು ಏನು ಹೇಳಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡಿದ್ದೀನಿ ಅದು ಮಾತ್ರ ಹೇಳ್ತೀನಿ. ಯಾಕಂದರೆ ಇದು ಒಳ್ಳೆ ಕಾರ್ಯಕ್ರಮ, ಅದೇ ಕಾರ್ಯಕ್ರಮ. ಇವತ್ತು ನಾನು ಒಂದು ಚಿಕ್ಕ ಘಟಕನ ಹೇಳ್ತೀನಿ ಸರ್. ನಾನು ಇವತ್ತು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂತ ಅಂದರೆ ಎಲ್ಲ ನಿಮ್ಮಂಥರ ಆಶೀರ್ವಾದದಿಂದ, ಈ ಮಕ್ಕಳುಗಳ ಆಶೀರ್ವಾದದಿಂದ ಇರ್ಬೋದು, ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು ಈ ಸ್ಟೇಜ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಇದೆಲ್ಲನೂ ನೀವುಗಳು ಕೊಟ್ಟಿರೋ ಭಿಕ್ಷೆ ಸರ್ ಇದು. ಯಾಕೆಂತಂದರೆ ಆವತ್ತೊಂದು ದಿವಸ ನಾನೊಬ್ಬ ಬಡವ, ಏನೂ ಇದ್ದಿಲ್ಲ ನನ್ನ ಹತ್ರ, ಅವ್ನು ತುಂಬ ಬಡಿಸ್ತಾನ. ಆವತ್ತೊಂದು ದಿವಸ ನಾನು ತುಂಬಾ ಕಷ್ಟಪಟ್ಟು ಬರಬೇಕಾದ್ರೆ ನನಗೆ 4 ಮಕ್ಕಳು ಸರ್. 4 ಮಕ್ಕಳು, ಒಂದು ಹೆಣ್ಣು 3 ಗಂಟು. 3 ಜನಕ್ಕೆ ಓದಿಸ್ದೆ. ಒಬ್ಬ ಸೆಕೆಂಡ್ ಇಯರ್, ಒಬ್ಬ ಫಸ್ಟ್ ಇಯರ್ ಮಾಡ್ದ, ಇನ್ನೊಬ್ಬ 9th ಮಾಡ್ದ ಸರ್. ಮಾಡಬೇಕಾದ್ರೆ ಮತ್ತೆ SLCಗೆ ಹೋಗ್ಬೇಕಾದ್ರೆ ಬುಕ್ಸ್ಗಳು ತಗೋಬೇಕು, ಪೆನ್ಗಳು ತಗೋಬೇಕು. ಅವಾಗ ಜಾಮಿಟ್ರಿ ಬರ್ತಿದ್ದು ತಗೋಬೇಕು ಸರ್. ಅದನ್ನು ತಗೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಆ ದುಡ್ಡಿಲ್ಲದ ಕಾರಣಕ್ಕೆ ಅವತ್ತೊಂದು ದಿವಸ ನನ್ನ ಮಗನ ಓದಿಸ್ಬೇಕು ಅಂದ್ಕೊಂಡು ಸರ್ ಜನಗಳ ಹತ್ರ 2,000 ರೂಪಾಯಿ ನಾನು ಕೇಳ್ಬಿಟ್ಟೆ. ಹೆಚ್ಚು ಕಡಿಮೆ ಒಂದು 30ರಿಂದ 40 ಜನಕ್ಕೆ 2,000 ರೂಪಾಯಿ ಕೇಳಿದ್ದೀನಿ ಸರ್, ನನ್ನ ಮಗನಿಗೆ ಓದಿಸ್ಬೇಕು ಅಂದ್ಕೊಂಡು. ಆದರೆ 2,000 ರೂಪಾಯಿ ನನಗೆ ಕೊಟ್ಟಿಲ್ಲ. 2,000 ರೂಪಾಯಿ ಕೊಟ್ಟಿಲ್ಲ. ನಾನು ಒಂದು 5 ನಿಮಿಷ ಮಾತಾಡ್ತೀನಿ, ಯಾರಿಗೂ ಬೇಜಾರು ಮಾಡ್ಕೋಬೇಡಿ ಸರ್. ಯಾಕೆಂದರೆ ನಾವು ಬಂದಿದೆ ವಿದ್ಯಾರ್ಥಿಗಳಿಗೂ ಯಾರಿಗೂ ಆ ಥರ ಆಗ್ಬಿಡ್ದು ಅಂತ ನಾನು ಅವ್ರಿಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ. 2,000 ರೂಪಾಯಿ ನನಗೆ ಯಾರೂ ಕೊಟ್ಟಿಲ್ಲ. ಇಲ್ಲ ಕೊಡ್ದಿದ್ದ ಕಾರಣಕ್ಕೆ ನಮ್ಮ ಮಗ ಹೇಳ್ದ, ಅಪ್ಪ ನನ್ನ ಹಣೆ ಬಾರದಲ್ಲಿ ಇಷ್ಟೇನು ಇರೋದು, ನಾನು ಓದಲ್ಲ, ಏನಾದ್ರು